ನಾವು ಇವಾಗ ಬಂದಿರೋದು ಭಾಗಮಂಡಲದಲ್ಲಿರುವ ಭಗಂಡೇಶ್ವರ ಟೆಂಪಲ್ ಹತ್ರ ನೋಡಿ. 1000 ವರ್ಷಗಳ ಇತಿಹಾಸ ಇರುವ ಈ ಟೆಂಪಲ್ ಭಗಂಡ ಮಹರ್ಷಿಯವರು ಶಿವಲಿಂಗ ಸ್ಥಾಪಿಸಿದ್ದಕ್ಕೆ ಭಗಂಡೇಶ್ವರ ಎಂದು ಹೆಸರು ಬಂದಿದೆ. ಗೈಸ್, ತಲಕಾವೇರಿಗೆ ಬಂದಿದ್ದೀವಿ ಗೈಸ್. ಸಿಕ್ಕಾಬಟ್ಟೆ ಮಳೆ, ಸಿಕ್ಕಾಬಟ್ಟೆ ಏನಿಲ್ಲ, ಸ್ವಲ್ಪ ಇದೆ, ವಿಸ್ಲಿಂಗ್ ಥರ ಆಡ್ಸ್ತಾನಕ್ಕೆ ಇದ್ದೀವಿ. ಇಲ್ಲಿ ನಮ್ಮದು ಟೀಮ್ ರೈನ್ ಕೋಟ್ ಪರ್ಚೇಸ್ ಮಾಡಲಿಕ್ಕೆ ಹೋಗಿದ್ದಾರೆ. ನನ್ನ ಹತ್ರ ಆಲ್ರೆಡಿ ಇದ್ದರಿಂದ ನಾನು ಹೋಗ್ತಿಲ್ಲ. ಚಳಿ ಸಿಕ್ಕಾಬಟ್ಟೆ ಚಳಿ. ನಿಮಗೆ ಬೇಡವೇ ರೈನ್ ಕೋಟ್ ಮೇಡಮ್? ನಂಗೆ ಬೇಡ, ನಂಗೆ ಒದ್ದೆ ಆಗ್ಲಿಕ್ಕೆ ಇಷ್ಟ. ಜಾಕೆಟ್ ಇದೆ ಸಾಕು. ಜಾಕೆಟ್ ಪ್ರಿಯರು ಇವರು, ಎಂಜಾಯ್ ಮಾಡ್ಲಿಕ್ಕೆ ಬಂದಿದ್ದಾರೆ. ಮಳೆ ಪ್ರಿಯರು, ಮಳೆಯಲ್ಲಿ ಎಷ್ಟು ಬೇಕಾದ್ರೂ ಒದ್ದೆ ಆಗ್ತೇನೆ. ಮಳೆಯಲ್ಲಿ ಎಸ್, ಪ್ಯೂರ್ ವಾಟರ್, ಆಕಾಶದಿಂದ ಬೀಳುವಂತಹ ವಾಟರ್, ಪ್ಯೂರ್ ವಾಟರ್ ಅಂತ ಒದ್ದೆ ಆಗ್ತಿತ್ತು. ಸಿಕ್ಕಾಪಟ್ಟೆ ಚಳಿ ಗೈಸ್. ಹೆಂಗಿದೆ ಗೊತ್ತೇ ಹೇಳಿ, ಹೆಂಗಿದೆ ನೋಡಿ ಗೈಸ್. ಮಂಜಿನಿಂದ ಮುಚ್ಚಿಕೊಂಡಿರುವ ಈ ದೇವಸ್ಥಾನದ ಹೆಸರು ತಲಕಾವೇರಿ. ಹಾಗೂ ಈ ದೇವಸ್ಥಾನಕ್ಕೆ ಈ ಹೆಸರು ಬರಲು ಕಾರಣ ಇಲ್ಲಿ ಹುಟ್ಟಿ ಹರಿಯುವ ಕಾವೇರಿ ನದಿ. ಕಾವೇರಿ ನದಿಯು ಕನ್ನಿಕೆ ಹಾಗೂ ಸುಜ್ಯೋತಿ ನದಿಗಳೊಂದಿಗೆ ಸೇರುವ ಜಾಗವೇ ಭಾಗಮಂಡಲದಲ್ಲಿರುವ ಆ ತ್ರಿವೇಣಿ ಸಂಗಮ. ಮಧ್ಯಾಹ್ನದ ಊಟ ಮುಗಿಸಿ ನಾವು ಹೋಗಿರೋದು ಈ ಜರ್ನಿಯ ಅತ್ಯಂತ ಮುಖ್ಯವಾದ ಜಾಗ, ನನ್ನ ಫ್ರೆಂಡ್ ಹಾಗೂ ಮದುಮಗನನ್ನು ಮೀಟ್ ಮಾಡಲು. ಮಡಿಕೇರಿಯಲ್ಲಿ 2ನೇ ದಿವಸ, ಮೊದಲನೇ ದಿವಸದಲ್ಲಿ ರಿಸೆಪ್ಷನ್ ಮುಗಿಸ್ಕೊಂಡು 2ನೇ ದಿವಸ ರೂಮ್ ಕಾಡಿ ಹೊರಡ್ತಾ ಇದ್ದೀವಿ ಗಾಯ್ಸ್. ಆನ್ ದಿ ವೇ ಟು ಮೈಸೂರು, ವಿಯಾ ಮೈಸೂರು and back to Bangalore. Dalton is set to go. It's ready. We all are ready to leave and explore Mysore, near Mysore. And ಈಗ ನೀವು ನೋಡ್ತಾ ಇರಿ ನಾವು ಎಲ್ಲಿ ರೀಚ್ ಆಗ್ತೀವಿ ಅಂತ. ಅದು ಹೇಳಲ್ಲ ಅಲ್ಲಿ ಅಂತ ಹೇಳ್ಬಿಡಿ ಆಯ್ತಾ? ಹೇಳಿದ್ನಲ್ಲ ಮೈಸೂರು ಅಂತ. ಯಾಕೆ ಸುಮ್ಮನೆ ಹೇಳಿದ್ರಿ? ಕ್ಯಾನ್ಸಲ್, ನಮ್ದು ಮೈಸೂರು ಕ್ಯಾನ್ಸಲ್ ಆಗಿದೆ. ನೀವು ಮುಂದೆ ನೋಡಿ ನಾವು ಬಾಯ್. ಗೈಸ್, ನಾವಿವಾಗ ಇರೋದು ಗೋಣಿಕೊಪ್ಪದಲ್ಲಿ ಟೀ ಬ್ರೇಕ್ ಮಾಡ್ತಿದ್ದೀವಿ. ಗೋಣಿಕೊಪ್ಪದ ಕರೆಂಟ್ ಟೆಂಪರೇಚರ್ 22-21 ಈಗ ಆಚೆ ಈಚೆ ನಡೀತಾ ಇದೆ. ಈ ವೆದರ್ ನಲ್ಲೂ ಸನ್ಗ್ಲಾಸ್ ಹಾಕುವವರು ನೀವು ನೋಡಿದೀರಾ? ನೋಡಿ 21 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಹೋಗ್ತಿದೆ ವೆದರ್. ಕರೆಂಟ್ ಇದೆ, ನೋಡ್ಬೋದು ವೆದರ್ ಹೆಂಗಿದೆ, ಫುಲ್ ಕ್ಲೌಡ್ ಅಲ್ಲಿ ಇದೆ. ಅನ್ನ ಸನ್ಗ್ಲಾಸ್ ಹಾಕೊಂಡು ಓಡಾಡ್ತಿದ್ದಾರೆ. Whenever you drink coffee, it's not only about coffee, it's about company, whom you are drinking, where you are drinking. Sunglasses, coffee, coffee and Coorg, morning, is great. ಏನಿಲ್ಲ ಸರ್. Thank you. ಹೇಳಿ. ಏನಿದು? ಎಲ್ಲರೂ ಹಾಲಾಗಿ ಕೊಡಿದ್ರೆ ನಾವಿಬ್ರು ಬ್ಲ್ಯಾಕ್ ಅಲ್ಲಿ ಕುಡಿತಿದ್ವಿ. Let's reveal the Gonikoppa's famous and wonderful tea. ಬಿಸಿ ಇದೆ.
ಅಷ್ಟೇ ಏನ್ ಮಾತಾಡಿ. ಅಡ್ವರ್ಟೈಸ್ ಮಾಡಿ. Guys, ಈಗ ನಂಜನಗೂಡು ಟೆಂಪಲ್ ಹತ್ರ ಇರುವ ಇದು ಕಪಿಲಾ ನದಿಯಲ್ಲಿದ್ದೀವಿ. ತೆಪ್ಪದಲ್ಲಿ ನದಿಯಲ್ಲಿರೋ ತೆಪ್ಪದಲ್ಲಿ ಇದ್ದೀವಿ. Experience this Teppa journey. This Teppa journey is really nice. What is Teppa? Teppa, correct. ಅಣ್ಣ ನಿಮ್ಮ ಹೆಸರು? ಯಾವಾಗಾದ್ರೂ ಬಂದಾಗ ನೀವು ಅವಿಸಣ್ಣ ಜೊತೆಗೆ ಕಾಂಟ್ಯಾಕ್ಟ್ ಮಾಡಬೇಕು. ಅವ್ರು ಒಳ್ಳೆ ರೈಡ್ ಮಾಡ್ತಿದ್ದಾರೆ. ಈಸ್ ವೆರಿ ಸುಧಾಂಶು ಕೈಯೊಳಗೆ ಹಾಕಿ ಮೊಸಳೆ ಇದೆ. ಇಲ್ಲ ಏನಾದರೂ ಇರಲಿ. ಏನಿದೆ? ಡಿನೈ ನೆವರ್. ಗೈಸ್, ತೆಪ್ಪದಲ್ಲಿನ ಮೊದಲ ಪಯಣ. The experience something different. It speaks a lot. ಪಿಕ್ಸಲ Speaks a lot. ಎಸ್. ಜೈ ತೆಪ್ಪ. ನೀನ್ ಇರ್ತಾವೆ ಬೇಕಾ ನಿಂಗೆ? ಜೈ ಎಸ್. ಜೈನ್ ತುಪ್ಪ. Hello. ತೆಪ್ಪ ಹೋಗುತ್ತಿದೆ, ಮೂವ್ ಆಗುತ್ತಿದೆ, Hello. ತಿರುಗುತ್ತಿದೆ, ಏನೇನೋ ಆಗುತ್ತಿದೆ. ಎಷ್ಟಡಿ? 6 ಅಡಿ. ನಾವ್ ಬಿದ್ರೆ ಈಗ ನೀವು ಎತ್ಕೋತೀರಾ? ಅಲ್ಲ ಬಿಟ್ಟು ಹೋಗ್ತೀರಾ? ಏನಿಲ್ಲ, ಅವರು ಇದ್ದಾರಲ್ಲ. ಯಾರಿದ್ದಾರೆ? ದೇವರಲ್ಲ ಅಲ್ಲಿ. ಯಾರಿಗೆಲ್ಲ ಈಜ್ಲಿಕ್ಕೆ ಬರುತ್ತೆ? ನಂಗೆ ಬರುತ್ತೆ. ನನಗೆ ಅಂತ ಇಲ್ಲ, ನನ್ ಭಯ. ಈಜ್ ಬರೋರು ಕಾರ್ ಹಿಡ್ಕೊಂಡು ಹೋಗಕ್ ಬರುತ್ತೆ. ನಾಗರಾಜ್ ಅವರೇ, ಹೇಗಿದೆ ತೆಪ್ಪದ ಪಯಣ? ಸೂಪರ್ ಆಗಿದೆ. ಫಸ್ಟ್ ಟೈಮ್ ನಾವು ತೆಪ್ಪದಲ್ಲಿ ಹೋಗ್ತಾ ಇರೋದು. ಈಗ ಸ್ವಲ್ಪ ಹೊತ್ತರಲ್ಲಿ ತಲೆ ಗಿರ ಆಗುತ್ತೆ. ಆಗುತ್ತಾ? ಇಲ್ಲಿ ಬಂದಿದ್ದೀರಾ ಟೆಂಪಲ್ಗೆ, ನದಿಗೆ ಇದಕ್ಕೆ ಮುಂಚೆ? ಇಲ್ಲ ಶ್ರೀರಂಗಪಟ್ಟಣಕ್ಕೆ ಬಂದಿದ್ವಿ. ಚೆನ್ನಾಗಿದೆ ಅಲ್ಲ ತೆಪ್ಪ? ಚೆನ್ನಾಗಿದೆ. ನಮ್ಮ ತೆಪ್ಪದ ಸಾರಥಿ ಮುಂದೆ ಬರೋದಕ್ಕೆ ಹೇಳಿದ್ದಾರೆ. ಈಗೇನು ದೊಡ್ಡದಾಗಿ ಏನಾದ್ರು ಆಗುತ್ತದೆ, ವೇಟ್ ಮಾಡಿರಿ. ಬರ್ತಾರೆ. ಬೆಂಡಾಗ್ಬೇಡಿ. ಗೈಸ್, ಯಾವುದೇ ಟೆಂಪಲ್ಗೆ ಹೋದ್ರೆ ಈ ತರ ಗಲೀಜು ಮಾಡಬೇಡಿ ಗೈಸ್. ತುಂಬಾನೇ ಹಾಳು ಕಾಣಿಸ್ತದೆ, ತುಂಬಾನೇ ಚೆನ್ನಾಗಿ ಕಾಣಿಸಲ್ಲ ಈ ತರ ಮಾಡಿದ್ರಂತೂ. ನೋಡಿ ಎಷ್ಟೊಂದು ಗಲೀಜು ಮಾಡಿಟ್ಟಿದ್ದಾರೆ. ಹೊಸ ಸೋಪು ತಂದ್ರೆ, ಬಟ್ಟೆ ತಂದ್ರೆ, ಹೊಸದನ್ನು ಹಾಕೊಂಡಿದ್ದಾರೆ, ಹಳೆದನ್ನು ಇಲ್ಲೇ ಬಿಸಾಡಿಕೊಂಡು ಹೋಗಿರ್ತಾರೆ. ಪಾಪ ಹಸಿದ ದನಗಳೆಲ್ಲ ಬಂದು ಈಗ ಫುಡ್ ಸಿಗುತ್ತಾ ಅಂತ ನೋಡ್ಕೊಂಡು ಹೋಗಿ ಪ್ಲಾಸ್ಟಿಕ್ನೆಲ್ಲ ತಿನ್ನುವಂಥ ಪರಿಸ್ಥಿತಿ ಬರುತ್ತೆ. ಬಟ್ಟೆ ಹಾಕೋದಕ್ಕೆ, ವೇಷಜ್ ಹಾಕೋದಂತೇನೆ ಈ ಥರ ಎಲ್ಲ ವ್ಯವಸ್ಥೆ ಮಾಡಿಟ್ಟಿದ್ದಾರೆ. ಆದರೂ ಕೂಡ ಅದನ್ನು ಮೀರಿಸಿಕೊಂಡು ಸಿಕ್ಕಲ್ಲ ಜಾಗದಲ್ಲೆಲ್ಲ ವೇಸ್ಟೇಜನ್ನು ಹಾಕಿ ದೇವಸ್ಥಾನದ ಸೌಂದರ್ಯವನ್ನು ಹಾಳು ಮಾಡ್ತಿದ್ದಾರೆ. ಅಲ್ಲೆಲ್ಲ ಕಾಣಿಸೋದಿರೋದು ಕಸ ಗೈಸ್. ತೆಪ್ಪದಲ್ಲಿ ಗಿರ ಅಂತ ತಿರುಗಿದ ಮೇಲೆ ನಾವು ಬಂದಿರೋದು 1450 ಮೀಟರ್ ಎತ್ತರದಲ್ಲಿರುವ ಆ ಸ್ವಾಮಿನ ನೋಡಲು. ಚಾಮರಾಜನಗರದಲ್ಲಿರುವ ಈ ಬೆಟ್ಟಕ್ಕೆ ಹೋಗಲು ಇರುವುದು ಒಂದೇ ದಾರಿ, ಅದೇ KSRTC ಬಸ್. ನೀವು ಯಾವುದೇ ಗಾಡೀಲಿ ಬಂದ್ರೂ ಅದನ್ನು ಕೆಳಗಡೆ ಪಾರ್ಕಿಂಗ್ ಮಾಡಿ KSRTC ಬಸ್ಸಿನಲ್ಲೇ ಮೇಲೆ ಹೋಗಬೇಕು. ಈ ಬಸ್ ನಿಮ್ಮನ್ನು ಕರೆದೊಯ್ಯುವ ಆ ಜಾಗದ ಹೆಸರೇ ಸದಾ ಹಿಮದಿಂದ ಕೂಡಿರುವ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ. ಇಲ್ಲಿ ದೇವರ ದರ್ಶನವನ್ನು ಮಾಡುವುದರ ಜೊತೆಗೆ ಪರಿಸರದ ಆ ಹಚ್ಚ ಹಸಿರಿನ ಸೌಂದರ್ಯವನ್ನು ಕೂಡ ಸವಿಯಬಹುದು. ನಂತರ ಇಲ್ಲಿಂದ ನಾವು ಹೋಗಿರೋದು ಈ ಪಯಣದ ಕೊನೆಯ ಡೆಸ್ಟಿನೇಷನ್ ಪಯಣ ಕಾರ್ ಮ್ಯೂಸಿಯಂ. ಹಳೆ ವಾಹನಗಳ ಕಲೆಕ್ಷನನ್ನು ಕಂಡು ನಮ್ಮ ಪ್ರಯಾಣವನ್ನು ಈ ಪಯಣದಲ್ಲಿ ಕೊನೆಗೊಳಿಸುತ್ತೇವೆ.